ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಅಫ್ಕೋರ್ಸ್ ಆನೆಗೊಂದಿ ಹಂಪಿಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ಹಿಂದೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಆನೆಗೊಂದಿಯಲ್ಲಿರ್ತಕ್ಕಂಥ ಗಗನ ಮಹಲ್. ಅಫ್ಕೋರ್ಸ್ ನೀವು ಹಂಪಿಗೆ ಬಂದಿರೋರನ್ನ ನೋಡಿರ್ತೀರಾ. ತೋರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ. ಹಂಪಿಯಲ್ಲಿರ್ತಕ್ಕಂಥ ಹಲವಾರು ಅರಮನೆಗಳಲ್ಲಿ ಉಳ್ಕೊಂಡು ರಿಸ್ಟೋರ್ ಆಗಿರೋಂಥ ಮತ್ತೊಂದು ಅರಮನೆ, ಇನ್ನೊಂದು ಅರಮನೆ, ಅದು ಕೃಷ್ಣದೇವರಾಯರ ಅರಮನೆ. ನಾನು ನಿಮಗೆ ತೋರಿಸ್ಲಿಲ್ವ ಮೊನ್ನೆ, ಅದೊಂದು ಅವರೇ ರಿಸ್ಟೋರ್ ಮಾಡ್ಕೊಂಡಿದ್ದಾರೆ. ಇದನ್ನು ರಿಸ್ಟೋರ್ ಮಾಡಿದ್ದಾರೆ. ಇದನ್ನ ಯಾರು ರಿಸ್ಟೋರ್ ಮಾಡಿದ್ದಾರೆ ಅಂತ ಒಳಗಡೆ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಇದು ರಾಣಿವಾಸದ ಜನ, ಆನೆಗೊಂದಿಯ ರಾಣಿವಾಸದ ಜನ ಇಲ್ಲಿ ಕೂತ್ಕೊಂಡು ಇಲ್ಲಿ ನಡೀತಿರ್ತಕ್ಕಂಥ ಹಿಂದ್ಗಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ರಂಗನಾಥ ಸ್ವಾಮಿ ದೇವಸ್ಥಾನದ ಉತ್ಸವಗಳನ್ನ ನೋಡೋಂಥ ಜಾಗ ಆಗಿತ್ತು. ಅಲ್ಲಿ ಮೇಲೆ 3 ವೆಂಟಿಲೇಟರ್ ಕಾಣ್ತಾ ಇದೆಯಲ್ಲ, ಅದು ಬರೀ ರಾಣಿವಾಸದವ್ರಿಗೆ ಮಾತ್ರ ಇದಿತ್ತು ಅನ್ನೋದಕ್ಕೆ ಒಳಗಡೆ ಹೋದಾಗ ಹೇಗೆ ಇದಕ್ಕೆ ಒಳಗಡೆ ಹೋಗ್ತಾ ಇದ್ರು, ಹೇಗೆ ರಾಣಿವಾಸದವ್ರಿಗೆ ಮಾತ್ರ ರಿಸ್ಟ್ರಿಕ್ಷನ್ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ಇವ್ರು ರೆಸ್ಟೋರೇಷನ್ಗೋಸ್ಕರ ಇದು ಎಕ್ಸ್ಕವೇಟ್ ಮಾಡೋ ಟೈಮಲ್ಲಿ ಆ ರಸ್ತೆ ಲೆವೆಲ್ನಲ್ಲಿ ಇತ್ತು, ಅಂದ್ರೆ ಆ ಲಿಂಟಲ್ ಲೆವೆಲಲ್ಲಿ ಮುಚ್ಚೋಗಿತ್ತಿದ್ದು. ಆ ಕಮಾನ್ ಏನಿದೆ ಅಲ್ಲಿವರೆಗೂ ಮುಚ್ಚೋಗಿತ್ತಿದ್ದು, ಕಂಪ್ಲೀಟ್ ಕವರ್ ಆಗಿದ್ದನ್ನೆಲ್ಲ ಎಕ್ಸ್ಕವೇಟ್ ಮಾಡಿದಾಗ ಈ ತರ ಸಿಕ್ಕಿದೆ ನೋಡಿ. ಈ ತರ ಸ್ಟೆಪ್ಸ್ ಎಲ್ಲ ಇದೆ, ಇಲ್ಲಿ ತೋರಿಸಿ ಅನೂಪ್. ಇದು ಈ ಸ್ಟೆಪ್ಸ್ ಎಲ್ಲ ಇದೆ, ಇದೆಲ್ಲ ಅದೇ ತರ ಸಿಕ್ಕಿದೆ. ಇದೇನಾಗಿದ್ದಿರಬಹುದು ಗೊತ್ತಿಲ್ಲ. ಇಲ್ಲಿ ಬಹುಶಃ ಇವರೆಲ್ಲ ಕೊಳ ಇತ್ತು ಅಂತಾರೆ. ನನ್ಗನ್ಸೋ ಮಟ್ಟಿಗೆ ಇಲ್ಲೇನೆ ಏನಾದ್ರು ನಡೀತಾ ಇತ್ತೇನೋ ವಿದ್ಯೆಗಳು, ನೃತ್ಯ ಇರ್ಬೋದು, ಇಲ್ಲೆಲ್ಲ ನಡೀತಾ ಇತ್ತೇನೋ ಇಲ್ಲಿ. ಸೊ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ಇವರು ಅಂತ ನನ್ನ ಊಹೆ, ಗೊತ್ತಿಲ್ಲ. ಸೊ ಮುಂದ್ಗಡೆ ಅಂತೂ ಉತ್ಸವ ನಡೆಯೋದಕ್ಕೇನೆ ಅದು ಕಟ್ಟಿದ್ದು. ಸೊ ಮುಂದ್ಗಡೆ ಎಲ್ಲ ಉತ್ಸವ ನಡೀತಿದ್ದಾಗ ಅದನ್ನ ನೋಡೋರು. ಇಲ್ಲಿ ನೋಡಿ, ಇಲ್ಲಿ ನೀರಲ್ಲಿ ಬರ್ತಾ ಇದೆ. ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತಾನು ಇವ್ರಿಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಶುದ್ಧ ನೀರಿನ ಸೆಲೆ ಇಲ್ಲಿದೆ. ತುಂಗಭದ್ರಾ ನದಿ ಇಲ್ಲಿ ಒಂದು 500 ಮೀಟರ್ ಕಂಡ್ರಿ ಅಷ್ಟೇ, ಇಲ್ಲೇ ತುಂಗಭದ್ರಾ ನದಿ ಇರೋದು. ಹಾಗಾಗಿ ವಾಟರ್ ಟೇಬಲ್ ಇಂದ ನೀರು ಬರೋದ್ರಲ್ಲಿ ಯಾವುದೇ ಇದು ವಿಸ್ಮಯ ಇಲ್ಲ, ಸಹಜವಾಗೇ ನೀರು ಮೇಲಕ್ಕೆ ಬರುತ್ತೆ. ಸೊ ಬನ್ನಿ. ಸೊ ಇಲ್ಲಿ ಇದನ್ನ ರೆಸ್ಟೋರ್ ಮಾಡಿರೋವಂಥದ್ದು ಇಲ್ಲಿ ಹಾಕಿದ್ದಾರೆ. ರೆಸ್ಟೋರ್ ಮಾಡಿರೋರು ಯಾರು, ಏನ್ ಕತೆ ಎಲ್ಲ ಇಲ್ಲಿ ಹಾಕಿದ್ದಾರೆ. ಇದನ್ನೆಲ್ಲ ತೋರಿಸಿ, ಇದೆಲ್ಲ ಈ ಆರ್ಟ್ ಅಂಡ್ ಸ್ಟುಕೋ ವರ್ಕ್ ಎಲ್ಲ ಮಾಡಿದ್ದನ್ನ ಎಲ್ಲ ತೋರಿಸ್ಬೋದು ನೀವು. ಈ ಕಡೆನೂ ತೋರಿಸಿ. ಇದೆಲ್ಲ ಕಂಪ್ಲೀಟ್ಲಿ ರಿಸ್ಟೋರ್ಡ್ ವಿತ್ ಇದು ಏನು ಸುಣ್ಣದ ಗಾರೆ. ಈ ಸುಣ್ಣದ ಗಾರೆ ಕೆಲಸ ನಾನು ಮಾಡಿಸ್ತೀನಿ ಕಣ್ರಿ, ನಿಮ್ಗೆ ಹೇಳಿದ್ದೀನಿ ತುಂಬಾ ಕಡೆ. ಈ ಸುಣ್ಣದ ಗಾರೆ ಕೆಲಸ ಮಾಡಿಸಿ ಇದೆಲ್ಲ ಕ್ಲೀನಾಗಿ ಪೇಂಟ್ ಮಾಡಿಸಿ, ಇದೆಲ್ಲ ಪ್ಲಾಸ್ಟರ್ ಮಾಡಿಸಿ, ಕ್ಲೀನಾಗಿ ಅದನ್ನ ಫಿನಿಶ್ ಮಾಡಿಸಿ, ಆರ್ಚನ್ನ ರೀಡೂ ಮಾಡಿಸಿ, ಇದೆಲ್ಲ ನೋಸಿಂಗ್ಗಳು ಮಾಡಿ, ಇದೆಲ್ಲ ಕ್ಲೀನಾಗಿ ಒಂದು ಹಾಫ್ ರೌಂಡ್ ನೋಸಿಂಗ್ ಅಂತೀವಿ ನಾವು. ಇದನ್ನೆಲ್ಲ ನೋಸಿಂಗ್ ಮಾಡಿ ಎಲ್ಲ ಕ್ಲೀನಾಗಿ ಫಿನಿಶ್ ಮಾಡಿ ಇಟ್ಟಿದ್ದಾರೆ. ಸೊ ದಟ್ ಇಲ್ಲಿ ನೋಡಿ, ಇಲ್ಲಿ ಇದನ್ನೆಲ್ಲ ನೋಸಿಂಗ್ ಮಾಡಿ ಎರಡೂ ಕಡೆ. ಇದು ಸ್ಟೋನ್ ಆರ್ಚ್ ಮುಂಚೆನೆ ಇತ್ತಿದ್ದು. ಈ ಸ್ಟೋನ್ ಆರ್ಚ್ ಏನಿದೆ, ಈ ಆರ್ಚಸ್ ಇದೆಯಲ್ಲ, ಇದು ಗ್ರೀಕ್ಸ್ ಇಂದ ಬಂದ್ಬಿಡುತ್ತೆ. ಈ ಸ್ಟೋನ್ ಆರ್ಚ್ ಟೆಕ್ನಾಲಜಿ ಅಷ್ಟು ಹಳೆಯದು. ಈ ಸ್ಟೋನ್ ಆರ್ಚ್ ಟೆಕ್ನಾಲಜಿ, ಸ್ಟೋನ್ ಅಲ್ಲಿ ಆರ್ಚ್ ಮಾಡ್ತೀವಿ, ಬ್ರಿಕ್ಸ್ ಅಲ್ಲಿ ಆರ್ಚ್ ಮಾಡಿದೀವಿ, ವುಡನ್ ಅಲ್ಲಿ ಆರ್ಚ್ ಮಾಡಿದೀವಿ, ಕಾಂಕ್ರೀಟ್ ಅಲ್ಲಿ ಆರ್ಚ್ ಮಾಡ್ತೀವಿ ಈಗ. ಸೊ ಎಲ್ಲದರಲ್ಲೂ ಮಾಡ್ತೀವಿ. ಸೊ ಇದು ಈ ಸ್ಟೋನ್ ಆರ್ಚ್ ತುಂಬಾ ಹಳೆದೆ. ಇದನ್ನ ಹಂಗೆ ರಿಟೈನ್ ಮಾಡಿ ಆ ಜಾಯಿಂಟ್ಸ್ ಅನ್ನೆಲ್ಲ ಇವರು ಸ್ವಲ್ಪ ಫಿನಿಶ್ ಮಾಡಿದ್ದಾರೆ. ಈ ಜಾಯಿಂಟ್ಸ್ ಅಲ್ಲಿ ಇದ್ದ ಕಸ ಕೊಳೆ ಎಲ್ಲ ತೆಗೆದು ಮತ್ತೆ ಕ್ಲೀನ್ ಆಗಿ ಜಾಯಿಂಟ್ ಫಿಲ್ ಮಾಡಿ, ಆ ಜಾಯಿಂಟ್ಸ್ ಅಲ್ಲಿ ಪುನಃ ಫಿಲ್ ಮಾಡಿ ಪ್ಲಾಸ್ಟರ್ ಮಾಡಿ ಅದಕ್ಕಿದ್ದಾರೆ. ಇದನ್ನು ಅಷ್ಟೇ. ಈ ಸ್ಟೋನ್ ಮೇಸನ್ರಿ ಏನಿದೆ, ಇದು ರಬಲ್ ಸ್ಟೋನ್ ಮೇಸನ್ರಿ, ಅಂದ್ರೆ ರ್ಯಾಂಡಮ್ ರಬಲ್ ಸ್ಟೋನ್ ಮೇಸನ್ರಿ ಅಂತೀವಿ. ಅಂದ್ರೆ ನಾಟ್ ಫಿನಿಶ್ಡ್, ಇಟ್ ಇಸ್ ನಾಟ್ ಫಿನಿಶ್ಡ್. ಸೊ அந்த ರ್ಯಾಂಡಮ್ ರಬಲ್ಸ್ ನ ಕೋಟೆ ಕಟ್ತಾರಲ್ಲ, ಆ ತರ ತಗೊಂಡು ಈ ಜಾಯಿಂಟ್ಸ್ ನೆಲ್ಲ ಬಿಡಿಸಿದ್ದಾರೆ ಇವರು. ಇದನ್ನೆಲ್ಲ ಬಿಡಿಸಿ ಪುನಃ ಸುಣ್ಣದ ಗಾರೆನ ಪ್ಯಾಕ್ ಮಾಡಿ ಅದನ್ನ ಫಿನಿಶ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮಜಾ ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ ಜಾಗ ಇರೋದು. ಇಲ್ಲಿ ಬಾಣ, ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ ಜಾಗ, ಒಬ್ಬನೇ ಓಡಾಡೋ ಅಂತ ಜಾಗ ಇಷ್ಟೇ. ಇದು ನೋಡಿ, ಇದು ಕೋಟೆ ಗೋಡೆ, ಇದು ಈ ಗೋಡೆ ಮೇಲ್ ತನಕ ಇತ್ತು ಅನ್ಸುತ್ತೆ ಬಹುಶಃ, ಈಗ ಇಷ್ಟೇ ಇರೋದು, ಇಷ್ಟೇ ಜಾಗ. ಸೊ ಒಬ್ಬನೇ ಹೋಗಕ್ಕೆ. ಇದು ನೋಡಿ, ಇದು ಇವ್ರು ಮಾಡಿರೋಂಥದ್ದು. ಮೇಲ್ಗಡೆ ರೈನ್ ವಾಟರ್ ಬಂದಾಗ ಇದ್ರ ಮೂಲಕ ಕೆಳಗಿಳಿಯೋಕೆ, ಇದು ರೈನ್ ವಾಟರ್ ಇದ್ರ ಮೂಲಕ ಕೆಳಗಿಳಿಯುತ್ತೆ. ಸೊ ಮಳೆ ಬಂದಾಗ ಈ ಹಂಪಿಗೆ ಬಂದು ನೋಡ್ಬೇಕು ನೀವು, ಇದು ಚೆನ್ನಾಗಿರುತ್ತೆ. ಆನೆಗೊಂದಿಗೆ ಬಂದು ನೋಡಿದಾಗ. ಸೊ ಇಲ್ಲಿ ಬರುತ್ತೆ, ನೀವು ಇಲ್ಲಿ ಕೆಳಗಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ ನೋಡಿ. ಇಲ್ಲಿ ಇದು ಇಲ್ಲಿಂದ ಮೇಲಕ್ಕೆ ಹೋಗುವಂತ ದಾರಿ. ಬನ್ನಿ. ಇದೆಲ್ಲ ಸಂಪೂರ್ಣ ಆಗ ಕೋಟೆ ಎಲ್ಲ ಕವರ್ ಆಗೋಗಿತ್ತು, ಈಗೆಲ್ಲ ಬಿದ್ದೋಗಿದೆ. ಸೊ ಇಲ್ಲಿ ಏನು ಕಾಣ್ತಾ ಇರ್ಲಿಲ್ಲ. ರಾಣಿವಾಸದ ಜನ ಇಲ್ಲಿ ಮೇಲ್ ಬಂದು, ಬನ್ನಿ ಇಲ್ಲಿ, ಇದು ಬಂದ್ರೆ ಒಂದು ಕಾರಿಡಾರ್, ಓಪನ್ ಕಾರಿಡಾರು. ಇದೆಲ್ಲ ಮತ್ತೆ ರೀಡೂ ಮಾಡಿದ್ದಾರೆ ಕಂಪ್ಲೀಟ್ಲಿ. ಇಟ್ ಹ್ಯಾಸ್ ಬಿನ್ ರೀಡನ್. ಇದೆಲ್ಲ ರೀಡೂ ಮಾಡಿದ್ದಾರೆ ನೋಡಿ.
ಕಂಪ್ಲೀಟ್ಲಿ ಇದು ಮುಂಚೆ ಹೇಗಿತ್ತು ಹಾಗೆ ತೋರಿಸುವಂತ ಪ್ರಯತ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ನೋಡಿ. ಕಂಪ್ಲೀಟ್ ಆ ಹೂಗಳು ಎಲ್ಲ ಈಗ ಹೂಗಳು ಮಾಡೋರೆ ಅಪರೂಪ. ಆ ಥರ ಹೂಗಳು ಈ ಆರ್ಚ್ಗಳು ಇದೆಲ್ಲ ಮಾಡೋರು ಅಪರೂಪ. ಈಗ ನಮ್ಮ ಕನ್ನಡದವ್ರಂತ ತುಂಬಾ ಅಪರೂಪ ಆಗ್ಬಿಟ್ಟಿದ್ದಾರೆ. ಏನಿವೆ, ಸೊ ಇಲ್ಲಿ ಬಂದ್ರೆ ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಇದೊಂದು ಅಂಬಾರಿ ಆನೆ ಇದೇನು ಆ ಥರ ಇದೆ. ಸೊ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಕೂತ್ಕೊಂಡು ನೋಡಿ ಎಲ್ಲ ಕಾಣುತ್ತೆ. ಇಲ್ಲೆಲ್ಲ ಹಾಸಿಗೆ ಗೀಸಿಗೆ ಹಾಕಿ ದಿವಾನ ತರ ಹಾಕಿ ಮೆತ್ತಿನ ದಿಮ್ಗಳು ಹಾಕಿ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ರು. ಎದುರುಗಡೆ ಕಾಣ್ತಾ ಇರೋದೇ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ. ಎದುರುಗಡೆ ಕಾಣ್ತಾ ಇದೆಯಲ್ಲ, ಆ ತೇರು ಕಾಣ್ತಾ ಇದೆ, ತೋರಿಸಿ ರಂಗನಾಥ ಸ್ವಾಮಿ ದೇವಸ್ಥಾನ ತೇರು. ಸೊ ಇಲ್ಲಿ ಕೂತ್ಕೊಂಡ್ರೆ ತೇರು, ಉತ್ಸವ, ಇನ್ನೊಂದು ಮತ್ತೊಂದು ಜಾತ್ರೆ ಇದೆಲ್ಲ ಕಾಣುತ್ತೆ. ಸೊ ಈ ಮುಂದ್ಗಡೆ ತೋರಿಸಿ ಕೋರ್ಟ್ ಯಾರ್ಡ್ ಕಾಣಿಸ್ನೋಡಿ. ಇಲ್ಲಿಂದ ಆ ಕೋರ್ಟ್ ಯಾರ್ಡ್ ಕಾಣ್ತಾ ಇದ್ವು, ಅಲ್ಲೂ ನಡೆಯುವಂಥದ್ದನ್ನೆಲ್ಲ ಇಲ್ಲೇ ಕೂತ್ಕೊಂಡು ನೋಡೋರು. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೋಸ್ಕರನೇ ಕಟ್ಟಿದ್ದು. ಎಕ್ಸ್ಕ್ಲೂಸಿವ್ಲಿ ಇಲ್ಲಿ ಕೂತ್ಕೊಂಡು ಫಂಕ್ಷನ್ಗಳು ನೋಡಕ್ಕೆ ಅಂತಾನೆ ಕಟ್ಟಿದಂತ ಸಣ್ಣದೊಂದು ಅರಮನೆ ಗಗನ್ ಮಹಲ್. ಇನ್ನೊಂದು ಅರ್ಥದಲ್ಲಿ ಏನಪ್ಪಾ ಅಂತಂದ್ರೆ ತಂಪಾಗಿರೋಂಥ ಅರಮನೆ ಅಂತಾನು ಅರ್ಥ. ಇದಕ್ಕೆ ನೋಡಿ, ಇಷ್ಟೇ ಇದು, ಜಸ್ಟ್ ಒನ್ ಕಾರಿಡಾರ್ ವಿತ್ ಸೀಟಿಂಗ್ ಅರೇಂಜ್ಮೆಂಟ್. ಇಲ್ಲೆಲ್ಲ ಅವಾಗ ಚೇರು ಗೀರು ಪಾನೀಯಗಳು ಅದು ಇದು ಕೂತ್ಕೊಂಡು ಪಾರ್ಟಿ ಗಿರ್ಟಿ ಮಾಡೋದು ಎಲ್ಲ ಅನ್ಕೊಂಡ್ರಿ. ಸೊ ಇದು ಗಗನ್ ಮಹಲ್. ಇದಕ್ಕೊಂದು ಕಾವಲ್ ಬುರುಜು ಸಹ ಇದೆ, ಬನ್ನಿ. ಒಂದು ಕಾವಲ್ ಬುರುಜು ಅಂತೀವಲ್ಲ, ಸೆಕ್ಯೂರಿಟಿ ಟವರ್, ಅದು ಇದೆ. ಅದು ಕೆಳಗಡೆಯಿಂದಾನೆ ಹತ್ತಿರ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ, ಕೆಳಗಡೆಯಿಂದ ತೋರಿಸ್ತೀನಿ ಅದನ್ನ. ಇದನ್ನ ಇಲ್ಲಿ ಸ್ಥಳೀಯರು ಇಲ್ಲಿ ಕೆಳಗಡೆ ಒಂದು ಸುರಂಗ ಇತ್ತು ಅಂತ ಹೇಳ್ತಾರೆ. ಇದು ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಇಷ್ಟೇ ಇರೋದು. ಬನ್ನಿ ನನ್ನ ಜೊತೆ. ತುಂಬಾ ಚಿಕ್ಕದು, ಒಬ್ಬ ಸೈನಿಕ ಒಬ್ಬೊಬ್ಬರಾಗ ಒಳಗೆ ಹೋಗ್ಬೇಕಾದಂಥದ್ದು. ಇದೆಲ್ಲ ಟೆಕ್ನಾಲಜಿ, ಎಲ್ಲ ಕೋಟೆ ಕೊತ್ತಲುಗಳನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಬನ್ನಿ. ಬರಕ್ ನಾನು ಹಿಂದೆ ಬರ್ತಾ ಇದ್ದೀರಾ? ಎಸ್ ಬನ್ನಿ. ಇದು 2ನೇ ಫ್ಲೋರ್ ತನಕ ಹೋಗುತ್ತೆ ಸ್ನೇಹಿತರೆ. ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ಕಾವಲು. ಇಲ್ಲಿ ನಿಂತ್ಕೊಂಡ್ರೆ ಹೊರಗಡೆ ತೋರಿಸಿ. ಈಗ ಬಹಳ ದೂರದವರೆಗೂ ನೋಡ್ಬೋದು. ಇಲ್ಲಿಂದ ಒಂದು ಕಿಟಕಿ ಒಳಗಡೆ ಹೋಗಿ ತೋರಿಸಿದ್ರೆ ನೋಡಿ, ಬಹಳ ದೂರದವರೆಗೆ ಕಾಣುತ್ತೆ, ಎಲ್ಲೆಲ್ಲಿವರೆಗೂ ಕಾಣುತ್ತೆ. ಸೊ ಇದು ಇಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ರು ಸೈನಿಕರೆಲ್ಲ. ಸೊ ಈ ಗಗನ್ ಮಹಲ್ ಸೆಕ್ಯೂರಿಟಿ ಇಲ್ಲಿ ನೋಡಿ, ಇದು ಟೆರೆಸ್, ಬಿಲ್ಡಿಂಗ್ ಟೆರೆಸ್. ಇಲ್ಲೂ ಸೈನಿಕರೆಲ್ಲ ನಿಂತ್ಕೊಂಡು ನೋಡ್ಕೊತಾ ಇದ್ರು. ಇಲ್ಲದೆ ಇಲ್ಲಿ ಇನ್ನೂ ಒಂದು ಮೇಲ್ಗಡೆ ಮತ್ತೊಂದಿದೆ. ಬನ್ನಿ ಹತ್ರ ತನಕ. ಇಲ್ಲಿ ಬಂದ್ರೆ ನೋಡಿ, ಒಳಗಡೆ ಬಂದ್ರೆ ಫುಲ್ ನಿಂತ್ಕೋಬಹುದು, ಅಷ್ಟೇ ಎತ್ತರ ಇದೆ. ಬಗಲ್ ಮಾತ್ರ ಕೆಳಗಡೆ. ಸೊ ಇಲ್ಲಿಂದನು ವಾಚ್ ಮಾಡ್ತಾ ಇದ್ರು. ಸಂಪೂರ್ಣ ವೆಂಟಿಲೇಟ್. ಏನ್ ತಣ್ಣಗಿರುತ್ತೆ ಅಂದ್ರೆ ಇದು ಸುಣ್ಣದ ಗಾರೆಯ ವೈಶಿಷ್ಟ್ಯ. ಅದು ಬಿಸಿಲಿದ್ದಾಗ ತಣ್ಣಗಿರುತ್ತೆ, ತಣ್ಣಗಿದ್ದಾಗ ಬಿಸಿಲಿರುತ್ತೆ. ಇದು ಮಾತ್ರ ಯೂನಿಕ್. ಇಲ್ಲಿ ತೋರಿಸಿ, ಇದು ಈ ಟವರ್ ಏನಿದೆ, ಎಲ್ಲಾ ದೇವಸ್ಥಾನದಲ್ಲಿ ಮತ್ತೆ ಅರಮನೆಗಳಲ್ಲಿ, ಚಂದ್ರಗಿರಿ ಅರಮನೆ, ವೆಲ್ಲೂರು ಅರಮನೆ, ಪೆನುಕೊಂಡೆ ಅರಮನೆ, ಹಂಪಿ ಅರಮನೆ, ಈ ಗಗನ್ ಮಹಲ್ ಅರಮನೆ, ಎಲ್ಲದರಲ್ಲೂ ಇದು ಮಾತ್ರ ಯೂನಿಫಾರ್ಮ್. ಇವ್ರ ಕಿರೀಟ ಆಯ್ತಲ್ಲಪ್ಪ ಈ ತರ, ಅದೇ ತರ ಇದನ್ನು ತಿರುಪತಿ ವೆಂಕಟೇಶ್ವರಂಗೆ ಈ ಕಿರೀಟ ಅದನ್ನ ನೋಡಿ ನೀವು, ಅದೇ ತರ ಇದನ್ನು ಸೇಮ್. ನೋಡಿದ್ರಲ್ಲ ಗಗನ್ ಮಹಲ್ ನೋಡಿದ್ರಿ. ನೀವು ಬಂದಾಗಿ ಗಗನ್ ಮಹಲ್ ಒಂದ್ಸರಿ ಎಲ್ಲ ನೋಡಿ ಎಂಜಾಯ್ ಮಾಡಿ. ಇನ್ನೊಂದು ಬಿಲ್ಡಿಂಗ್ ಕರ್ಕೊಂಡು ಹೋಗ್ತೀನಿ, ಬನ್ನಿ.